ನಮಸ್ತೆ ಕರ್ನಾಟಕ. ಬಂದವಳು ತನ್ನಪ್ಪನಿಗೆ ಹೆಗಲಿಗೆ ಹೊರಗಿದ್ಲು. ನನ್ನ ಹೆಗಲಿಗೆ ಯಾವತ್ತಪ್ಪ ಹೀಗೆ ಹೊರಗೋ ಕಾಲ ಬರುತ್ತೆ ಅಂತ ಮನದೊಳಗೆ ಅಂದ್ಕೊಂಡ ಅಕ್ಷಯ್. ಯಾಕೆ ಮಗಳೇ ಬೇಸರವಾ? ತಲೆ ಸವರುತ್ತಾ ಕೇಳಿದ್ರು ಸದಾನಂದ್. ಹ್ಞೂ ಪಪ್ಪ, ನನಗೆ ಡಾಕ್ಟರ್ ಬೇಡ ಪಪ್ಪ. ಯಾಕಮ್ಮ? ನನಗೆ ಬಿರಿಯಾನಿ ಕೊಡಿಸ್ತೀನಿ ಅಂತ ಪ್ರಾಮಿಸ್ ಮಾಡಿ ಕೊಡಿಸ್ಲೇ ಇಲ್ಲ ಗೊತ್ತಾ? ಮಗುವಿನ ಹಾಗೆ ಮುಖ ಮಾಡಿ ಹೇಳಿದ್ಲು. ಎಲ್ಲರೂ ನಗ್ತಲಿದ್ರೆ ಹಣೆ ಚಚ್ಕೋಬೇಕು ಅನ್ನಿಸ್ತು ಅಕ್ಷಯ್ಗೆ. ನಿಜವಾಗ್ಲೂ ಬೇಡವೇನಮ್ಮ? ನೀನು ಬೇಡ ಅನ್ನೋದಾದರೆ ನಿಜಕ್ಕೂ ಡೈವರ್ಸ್ ಕೊಡಿಸ್ತೀನಿ, ಯೋಚನೆ ಮಾಡು. ಒಳಗೊಳಗೆ ನಗುತ್ತಾ ಸಮಾಧಾನವಾಗಿ ಕೇಳಿದರು ಸದಾನಂದ್. ಉಗುಳು ನುಂಗಿದ್ದ ಅಕ್ಷಯ್ ಈ ಅಪ್ಪ ಮಗಳು ಅದೇನು ಮಾಡುವರೋ ಎನ್ನುತ್ತಾ. ಅಯ್ಯೋ ಬೇಕು ಪಪ್ಪ, ಸುಮ್ಮನೆ ಬೇಡ ಹೇಳಿದೆ ಅಷ್ಟೇ. ಚೆನ್ನಾಗಿ ಜಗಳ ಮಾಡ್ತಾನೆ, ನಾನು ಯಾಕೆ ಬೇಡ ಅನ್ನಲಿ? ಮೆಲ್ಲಗೆ ಅಪ್ಪನ ಕಿವಿಯಲ್ಲಿ ಉಸಿರಿದ್ಲು. ಮುಗುಳು ನಕ್ಕಿದನು ಸದಾನಂದ್. ಬಿರಿಯಾನಿ ಬಿರಿಯಾನಿ ಅಂತ ಸಾಯ್ತಿಯಲ್ಲೇ, ತಲೆಗೆ ಮುಟುಕ್ತಾ ಮದನ್. ನೀನು ಹೆಸರು ಪಡ್ಕೊಂಡ್ರು ಸರಿಯೇ, ಇನ್ನು 1 ವರ್ಷ ಬಿರಿಯಾನಿ ಕಟ್. ಅಯ್ಯೋ ದೇವರೇ, 1 ವಾರವೇ ಇರೋಕ್ಕಾಗ್ತಿಲ್ಲ, 1 ವರ್ಷಕ್ಕೆ ಹೆಂಗಪ್ಪ ಇರಲಿ? ಬಿರಿಯಾನಿ ಕೊಡಿಸಿಲ್ಲ ಅಂದರೆ ನಿಮ್ಮ ಮಗಳ ತಲೆಯಲ್ಲಿ ರುಬ್ಬಿ ಪೇಸ್ಟ್ ಮಾಡಿ ತಿನ್ಬಿಡ್ತೀನಿ ಅಷ್ಟೇ. ತಿನ್ನೋಕೆ ನಮ್ಮ ಮಗಳ ತಲೆಯಲ್ಲಿ ಏನು ತಾನೇ ಉಳಿಸಿದೀಯಾ? ತಗೋ ಗುಣಗ್ದ ಮದನ್. ಒಂದು ದೊಡ್ಡ ಸೇಬು ಹಿಡಿದು ಕಚ್ಚಿ ತಿನ್ನುತ್ತಲಿದ್ಲು ಅಮೃತ. ತಿನ್ನುವಾಗ ಗಂಡನಿಗೂ ತಿನ್ನಿಸಿ ತಾನು ತಿನ್ನಬೇಕು ಅನ್ನೋದನ್ನು ಯಾವಾಗ ಕಲಿತಾಳೋ? ಸ್ವಲ್ಪನೂ ರೊಮ್ಯಾಂಟಿಕ್ ಇಲ್ವಲ್ಲಪ್ಪ ದೇವರೇ, ಮನದೊಳಗೆ ಅಂದ್ಕೊಂಡ ಅಕ್ಷಯ್. ಅಮೃತ ಹೊರಡು, ಸಂಜೆ ಆಗ್ತಾ ಬಂತು. ನಾನು ಬರಲ್ಲ, ನೀವೇ ಹೋಗಿ. ಬಿರಿಯಾನಿ ಕೊಡಿಸ್ತೀನಿ ಬಾರೆ, ಕಿವಿಯಲ್ಲಿ ಮೆಲ್ಲಗೆ ಹೇಳ್ದ ಅಕ್ಷಯ್. ನನಗೆ ಬಿರಿಯಾನಿ ಬೇಡ. ಎಕ್ಸ್ಟ್ರಾ 1 ಪ್ಲೇಟ್ ಕೊಡಿಸ್ತೀನಿ ಬಾರೆ. ಬೇಡ, ಮೂತು ತಿರುಗಿಬಿಟ್ಲು. ಇನ್ನೇನು ಬೇಕು ಡಾರ್ಲಿಂಗ್? ಓ ಮುತ್ತು ಬೇಕಾ? ಕೇಳೋಕೆ ಯಾಕೆ ಚಿನ್ನ ನಾಚಿಕೆ? ಇಲ್ಲಿ ಎಲ್ಲರೂ ಇದ್ದಾರೆ ನಡಿ, ಮನೆಗೆ ಹೋಗ್ತಾ ಕೊಡ್ತೀನಿ ಆಯಿತಾ? ಕಣ್ಣು ಹೊಡೆದಿದ್ದ ಅಕ್ಷಯ್. ನನಗೆ ಮುತ್ತು ಬೇಡ, ಏನು ಬೇಡ, ಹೋಗ್ರಿ ಸುಮ್ಮನೆ. ಉರಿಗಣ್ಣು ಬೀರುತ್ತಾ ನೋಡಿದ್ಲು. ನೀನು ಇವಾಗ ಬರಲಿಲ್ಲ ಅಂದರೆ ಎಲ್ಲರೂ ಎದುರು ಎತ್ತಾಕೊಂಡು ಹೋಗಬೇಕಾಗತ್ತೆ. ಥೂ ಹಾಳಾದವನು, ಹೇಳ್ದಾಗೆ ಮಾಡ್ತಾನೆ. ಅಮೃತ ನಾಳೆಯಿಂದ ಇವನಿಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡುವಂತೆ ಸದ್ಯಕ್ಕಿವಾಗ ಹಿಂದೆ ಹೋಗ್ತಾ ಇರು. ಮನದೊಳಗೆ ತನಗೆ ತಾನೇ ಹೇಳಿಕೊಂಡು ಎಲ್ಲರಿಗೂ ವಿದಾಯ ಹೇಳಿ ಹೊರಟಿದ್ಲು ಅಕ್ಷಯ್ ಜೊತೆ. ಯಾಕೆ ಮೈಕು ಯಾವಾಗ ನೋಡಿದ್ರು ಊದ್ಕೊಂಡೇ ಇರ್ತೀಯಲ್ಲ? ಕಾರ್ನಲ್ಲಿ ಮುಖ ಊದಿಸ್ತಾ ಕೂತಳ್ಕೊಂಡು ಹೇಳಿದ ಅಕ್ಷಯ್. ನಾನು ಇನ್ನು ಮುಂದೆ ಸೈಲೆಂಟಾಗಿ ಇರ್ತೀನಿ. ನನ್ನ ಮಾತು ಜಾಸ್ತಿ ಆಯಿತು ಅಂತ ನಮ್ಮ ಓದುಗರು ಬೈತಿದ್ದಾರಷ್ಟೇ, ಅಳೋ ಮುಖ ಮಾಡಿ ಹೇಳಿದ್ಲು ಅಮೃತ. ಪ್ಲೀಸ್ ಕಣೆ, ನಮ್ಮ ಕತೆ ಯಾರು ಓದಿದ್ರು ಸರಿಯೇ ಬಿಟ್ಟರು ಸರಿಯೇ, ನೀನು ಮಾತ್ರ ಹೀಗೆ ಮಾತಾಡ್ತಾ ಇರಮ್ಮ ಪ್ಲೀಸ್. ನನಗೆ ಮೌನ ಗೌರಿ ಇಷ್ಟ ಇಲ್ವೇ? ಮಾತಿನ ಮಲ್ಲಿಯೇ ಇಷ್ಟ. ಕೆನ್ನೆ ಹಿಂಡುತ್ತಾ ನೋಡ್ದಿದ್ದ.
ಮುಗುಳು ನಕ್ಕು ಸುಮ್ಮನೆ ಕೂತ್ಬಿಟ್ಲು. ನೋಡು ನೀನು ಇವಾಗ ಮಾತಾಡಬೇಕು ಅಂದರೆ ಬಿರಿಯಾನಿ ಕೊಡಬೇಕಷ್ಟೇ ತಾನೇ. ಮೈಸೂರಲ್ಲಿ ಬೆಸ್ಟ್ ಬಿರಿಯಾನಿ ಪ್ಲೇಸ್ ಹೈದರಾಬಾದ್ ಬಿರಿಯಾನಿ ಸೆಂಟರ್, ಅಲ್ಲಿ ಕರ್ಕೊ ಹೋಗ್ತೀನಿ ಆಯಿತಾ. ಮುಖವರಳಿಸಿಬಿಟ್ಲು ಹುಡುಗಿ. ಬಿರಿಯಾನಿ ಹೆಸರು ಕೇಳ್ತಿದ್ದಂತೆ ನಾಲಿಗೆಯಲ್ಲಿ ನೀರುಡ್ತಿತ್ತು. ಖುಷಿಯಿಂದ ಅಂದ್ಬಿಟ್ಲು. ಕೊಡಿಸ್ತೀನಿ, ಅದರ ಒಂದು ಕಂಡೀಷನ್. ಏನದು ನಿಮ್ಮ ಕಂಡೀಷನ್? ಹುಬ್ಬು ಗಂಟಿಕ್ಕಿ ಕೇಳಿದ್ಲು. ಬಿರಿಯಾನಿನ ನನಗೂ ತಿನ್ನಿಸಿ, ನೀನು ತಿನ್ನಬೇಕು. ಇವನಿಗೆ ಕೈ ಇಲ್ವಾ ತಿನ್ನೋಕೆ? ನನ್ನ ತಿನ್ನಿಸು ಅಂತಾನಲ್ಲ, ಮಾಡ್ತೀನಿ ಇವನಿಗೆ. ಸರಿ, ಆದರೆ ಅದರಲ್ಲಿರೋ ಪೀಸ್ ನನಗೆ, ಖಾಲಿ ಪಲಾವ್ ನಿಂಗೆ, ಓಕೆನಾ? ಯಪ್ಪ ದೇವ, ಎಂಥ ಬಕಾಸುರಿನ ಗಂಟು ಹಾಕ್ತಪ್ಪ ನನಗೆ. ಮನದೊಳಗೆ ಅಂದ್ಕೊಂಡ. ಏನೋ ಒಂದು ತಿನ್ನಿಸು ಎನ್ನುತ್ತಾ ಕೈ ಮುಗಿದ್ಬಿಟ್ಟ. 3 ಪ್ಲೇಟ್ ಬಿರಿಯಾನಿ ಆರ್ಡರ್ ಮಾಡಿ ಕೂತಿದ್ರು. ಅವಳಿಗೆ 2 ಪ್ಲೇಟ್, ತನಗೆ 1 ಪ್ಲೇಟ್ ಎಂದು ಆರ್ಡರ್ ಮಾಡಿದ್ದನವ. ಹೋಟೆಲ್ನವ ಬಿರಿಯಾನಿ ತಂದು ಟೇಬಲ್ ಮೇಲೆ ಅಲಂಕರಿಸಿದ್ದೇ ತಡ. ತಿನ್ನಲು ಶುರುವಿಟ್ಲು ಅಮೃತ. ಎಷ್ಟರ ಮಟ್ಟಿಗೆ ಅಂದರೆ ಎದುರುಗಡೆ ಗಂಡ ಇರೋದನ್ನೇ ಮರೆತುಬಿಟ್ಟಿದ್ಲು. ಅವನಂತೂ ನನಗೂ ಒಂದು ತುತ್ತು ತನಗೂ ನೀಡುವಳೇನೋ ಎಂದು ಅವಳು ತಿನ್ನೋದನ್ನು ನೋಡ್ತಾ ತಟ್ಟೆಯಲ್ಲಿ ಬೆರಳಾಡಿಸ್ತಾ ಕೂತಿದ್ದ. ಅವಳು 2 ಪ್ಲೇಟ್ ಖಾಲಿ ಮಾಡಿ ಅವನೆದುರು ಇದ್ದ ಪ್ಲೇಟ್ನ ಎಳೆದು ತಿಂದು ಖಾಲಿ ಮಾಡಿದ್ರು ಅವ ಬೆರಳಾಡಿಸೋದು ಮಾತ್ರ ನಿಂತಿರಲಿಲ್ಲ. ಮೂರು ಪ್ಲೇಟ್ ಖಾಲಿ ಆದಾಗಲೇ ಅವಳಿಗೆ ಎದುರುಗಡೆ ತನ್ನ ಗಂಡ ಇರೋದು ನೆನಪಾದದ್ದು. ಅಕ್ಷಯನ್ನ ನೋಡುತ್ತಲೇ ತನ್ನ 32 ಹಲ್ಲುಗಳ ಪ್ರದರ್ಶನ ಮಾಡಿ ಹಲ್ಲು ಬಿಟ್ಟಾಗಲೇ ಅಕ್ಷಯ್ ಇಹಕ್ಕೆ ಬಂದದ್ದು. ಇಹಕ್ಕೆ ಬಂದವ ತನ್ನೆದುರಿನ 3 ಖಾಲಿ ಪ್ಲೇಟ್ಗಳನ್ನು ನೋಡಿ, ಅಬ್ಬಾ ಪ್ಲೇಟ್ ಆದರೂ ಉಳಿಸಿದಾಳಲ್ಲ ಮನದೊಳಗೆ ಅಂದ್ಕೊಂಡ. ಅಲ್ವೇ, ನನ್ನ ನೆನಪೇ ಮಾಡ್ಕೊಳ್ಳದೆ ನನಗೆ ಅಂತ ತಗೊಂಡಿದ್ದನ್ನು ನೀನೇ ತಿಂದಿದೆಯಲ್ಲೇ. ನೀನೇನಾದರೂ ಬಕಾಸುರ ವಂಶದ ಲಾಸ್ಟ್ ಪೀಸ್ ಇರ್ಬೋದಾ ಅಂತ ನನಗೆ ಡೌಟು. ಅಯ್ಯೋ, ನಿನ್ನನ್ನು ಯಾರು ತಿನ್ನಬೇಡ ಅಂದಿದ್ದು? ತಟ್ಟೆಯಲ್ಲಿ ಬೇಕೋ ಬೇಡವೋ ಅಂತ ಬೆರಳಾಡಿಸ್ತಾ ಕೂತಿದ್ದಲ್ಲ, ಅದಕ್ಕೆ ಬೇಡವೇನೋ ಅಂತ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು, ದುಡ್ಡು ಕೊಟ್ಟಿದ್ದೀವಿ ಅಂತ ನಾನು ತಿಂದು ಖಾಲಿ ಮಾಡಿದ್ನಪ್ಪ. ತಪ್ಪಾ? ಅಲ್ವೇ ಮಾರಾಯ್ತಿ, ಮಧ್ಯಾಹ್ನ ಹೊಟ್ಟೆ ಹೊಡೆದು ಹೋಗಾಗ ತಿಂದೆ ಅಲ್ಲೇ, ಅದೆಲ್ಲ ಎಲ್ಲೋಯ್ತು? ಸಂಜೆ ಅಷ್ಟರಲ್ಲಿ 3 ಪ್ಲೇಟ್ ತಿಂದಲ್ಲ. ಹೇ ಸಾಕು ಮುಚ್ಚಯ್ಯ, ಕಣ್ಣು ಹಾಕ್ಬೇಡ, ಹೊಟ್ಟೆ ನೋವು ಬರುತ್ತೆ. ಏನು 3 ಪ್ಲೇಟ್ ಅಂದರೆ ದೊಡ್ಡ ತಟ್ಟೆ ತುಂಬ ತಂದಿಟ್ಟಿದ್ದ ಕಂಜೂಸ್ ನನ್ನ ಮಗ. ನಮ್ಮ ತಾತನ ಕಾಲದಲ್ಲಿ ತಲೆಗೆ ಎಣ್ಣೆ ಹಚ್ಚೋಕ್ಕಿಟ್ಟಿದ್ದ ಪುಟ್ಟ ಬಟ್ಲಲ್ಲಿ ತುಂಬಿಟ್ಟಿದ್ದ. ಏನೋ 1-2 ಸೌತೆಕಾಯಿ ಸುತ್ತ ಡಿಸೈನ್ ಮಾಡಿದ್ನಷ್ಟೇ. ನನಗಂತೂ ಹೊಟ್ಟೆನೇ ತುಂಬಿಲ್ಲ ಮಾರಾಯ. 3 ಪ್ಲೇಟ್ ಬಿರಿಯಾನಿ ತಿಂದನು. ತುಂಬ ಕಡಿಮೆ ಇತ್ತು ಬಿರಿಯಾನಿ. ಇಲ್ಲಿಗೆ ಬರೋದಾ? ನಮ್ಮನೆ ಹಿಂದ್ಗಡೆ ರೋಡ್ ಸೈಡಲ್ಲಿ ಕೊಡೋರೆ ಜಾಸ್ತಿ ಕೊಡೋರು, ಅಲ್ಲಿಗೆ ಹೋಗ್ಬೋದಿತ್ತು, ಹೊಟ್ಟೆ ಆದರೂ ತುಂಬೋದು. ಕಣ್ಣು ಬಿಡುತ್ತಲೇ ನೋಡ್ತಿದ್ದ ಅಕ್ಷಯ್. 3 ಪ್ಲೇಟ್ ತಿಂದು ಹೊಟ್ಟೆ ತುಂಬಿಲ್ಲ ಅಂತಿದ್ದಾಳಲ್ಲ ಅಂತ. ಅಮ್ಮ ತಾಯಿ, ನಿನಗಿನ್ನೇನಾದರೂ ಬೇಕಾದರೆ ತಿಂದು ಹೊಟ್ಟೆ ತುಂಬಿಸ್ಕೊ, ಸ್ವಲ್ಪ ಗಟ್ಟಿಯಾಗಿ ಹೇಳ್ದ. ಅವನು ಹೇಳಿದ ರೀತಿಗೆ ಮುಖ ಊದಿಸ್ಕೊಂಡು ನನಗೇನು ಬೇಡ ಅಂದ್ಬಿಟ್ಲು. ಸರಿ ನಡಿ ಹೊರಡುವ ಎನ್ನುತ್ತಾ ಬಿಲ್ ಪೇ ಮಾಡಿ ಹೊರಟರು.
ಹೊರಗಡೆ ಬರ್ತಿದ್ದಾಗೇನೆ ಮಳೆ ಶುರುವಾಗಿತ್ತು. ಎದುರುಗಡೆ ಐಸ್ ಕ್ರೀಮ್ ಪಾರ್ಲರ್. ಅಮೃತಾಳ ಕಣ್ಣಿಗೆ ಬಿದ್ದಿತ್ತು. ರೀ ಮೆಲ್ಲಗೆ ಕರೆದ್ಲು. ಇವನಿಗೂ ಆಶ್ಚರ್ಯ, ಇಷ್ಟು ಮೆಲ್ಲಗೆ ನಾನು ಕರಿತಿದ್ದಾಳಲ್ಲ ಅಂತ. ಕಣ್ಣಿನಲ್ಲೇ ಏನೆಂಬಂತೆ ಪ್ರಶ್ನಿಸಿದ. ಪ್ಲೀಸ್ ಐಸ್ ಕ್ರೀಮ್ ತಿನ್ನೋಣವಾ? ವಾಟ್? ಮಳೆ ಬರ್ತಿದೆ, ಇವಾಗ ನಿಂಗೆ ಐಸ್ ಕ್ರೀಮ್ ಬೇಕಾ? ಹೊಟ್ಟೆ ಬಿರಿಯುವಾಗ ಬಿರಿಯಾನಿ ತಿಂದಿದ್ಯಾ, ನನ್ನನ್ನು ಮರೆತು ಇವಾಗ ಮತ್ತೆ ಐಸ್ ಕ್ರೀಮ್ ಬೇಕಾ? ಅದನ್ನೇನು ಹೊಟ್ಟೆ ಅಂದ್ಕೊಂಡಿದ್ಯಾ ಅಥವಾ ಕಾರ್ಪೊರೇಷನ್ ತೊಟ್ಟಿ ಅಂದ್ಕೊಂಡಿದ್ಯಾ? ಸುಮ್ಮನೆ ನಡಿ ಗದರ್ದ. ಅಯ್ಯೋ ರೀ, ಅದು ಐಸ್ ಕ್ರೀಮ್ ನನಗಲ್ಲ ರೀ, ನಿಮಗೆ. ಪಾಪ ನೀವೇನು ತಿಂದಿಲ್ಲ ಅಲ್ವಾ, ಅದಕ್ಕೆ. ನನಗೇನು ಐಸ್ ಕ್ರೀಮ್ ಬೇಡ ಮಾರಾಯ್ತಿ, ನಡಿ ಹೊರಡುವ. ಆದರೆ ನನಗೆ ಬೇಕಲ್ಲ, ಪ್ಲೀಸ್ ಪ್ಲೀಸ್ ಪ್ಲೀಸ್. ಮುದ್ದಾಗಿ ಗೋಗಿರುತ್ತಿದ್ಲು. ಮಳೆ ಬರ್ತಿದೆ ಅಮೃತ, ಕೋಲ್ಡ್ ಆಗುತ್ತೆ, ಬೇಡ. ಇನ್ನೊಮ್ಮೆ ಕೊಡಿಸ್ತೀನಿ, ನಡಿ ಹೊರಡುವ. ತನ್ನ ಡ್ರೀಮ್ ಬಾಯ್ ಜೊತೆ ಮಳೇಲಿ ಐಸ್ ಕ್ರೀಮ್ ತಿನ್ನೋದು ಪ್ರತಿ ಹುಡುಗಿಯರ ಕನಸು ಮಾರಾಯ. ದೊಡ್ಡ ಕಣ್ಬಿಟ್ಟು ನಿಂತುಬಿಟ್ಟನವ. ತನ್ನನ್ನು ಡ್ರೀಮ್ ಬಾಯ್ ಅಂದ್ಲಲ್ಲ ಎಂದು. ಅವನ ಎದುಳಿಗೆ ಅದೆಷ್ಟು ಚಿಟ್ಟೆಗಳು ಒಮ್ಮೆಲೆ ಹಾರ್ತಿದ್ದೋ ದೇವರಿಗೆ ಗೊತ್ತು. ಅವನು ಕಣ್ಬಿಟ್ಟು ತನ್ನನ್ನೇ ನೋಡ್ತಿರೋದನ್ನು ಕಂಡು ಅರ್ಥವಾಗಿತ್ತವಳಿಗೆ ತಾನು ಏನೆಂದು ಹೇಳಿದೆ ಎಂದು. ನಾಲ್ಗೆ ಕಚ್ಕೊಂಡು ತನ್ನ ತಲೆಗೆ ತಾನೇ ಮುಟಕ್ಕೊಂಡ್ಳು. ಯೋಯೋ, ಜಾಸ್ತಿ ಕನಸಿನ ಲೋಕಕ್ಕೆಲ್ಲ ಹೋಗಬೇಡ. ಸ್ವಲ್ಪ ಯೂಟರ್ನ್ ತೊಗೊಂಡು ವಾಪಸ್ ಬಾ. ನಿನ್ನ ಮುಖ ನನ್ನ ಡ್ರೀಮಲ್ಲೆಲ್ಲೂ ಬರಲ್ಲ. ಆದರೆ ಮಳೆ ಐಸ್ ಕ್ರೀಮ್ ತಿನ್ನಬೇಕು ಅನ್ನೋ ಆಸೆ ಆಗಿದೆ. ನಿನಗೆ ಬೇಕಿದ್ದರೆ ಬಾ, ಇಲ್ದಿದ್ರೆ ಕಾರೊಳಗೆ ಕೂತಿರು, ನಾನು ಹೋಗ್ತೀನಿ, ತಿನ್ಕೊಂಡು ಬರ್ತೀನಿ ಎನ್ನುತ್ತಾ ಹೊರಟೇ ಬಿಟ್ಲು. ರಾಕ್ಷಸಿ ತಗೊಬಂದು ಹೆಂಗೋ ಮನಸ್ಸು ಖುಷಿ ಪಡ್ತಾ ಇತ್ತು. ಅದು ಕಲ್ಲು ಹಾಕ್ಬಿಟ್ಲು. ಗೊಣಗುತ್ತಲೇ ಅವಳ ಹಿಂದೆ ನಡೆದಿದ್ದ. ಎರಡು ವೆನಿಲ್ಲಾ ಫ್ಲೇವರ್ ಐಸ್ ಕ್ರೀಮ್ ಹಿಡಿದು ಕೂತಿದ್ಲು. ತಾನೇ ಎರಡನ್ನು ತಿನ್ನಲೇ ಹೊರತು ಅವನಿಗೆ ಚೂರು ಕೊಡಲಿಲ್ಲ. ನಾನು ಹಣೆ ಬರವೇ ಇಷ್ಟೆಂದು ಗದ್ದಕ್ಕೆ ಕೈಯೂರಿ ಅವಳು ತಿನ್ನೋದನ್ನು ನೋಡ್ತಾ ಕೂತ್ಬಿಟ್ಟಿದ್ದನವ. ಮನ ಮೆಚ್ಚಿದ ಮಡದಿಯಲ್ವೇ, ತಿಂತಾ ಇದ್ರು ಚೆನ್ನ, ಸುಮ್ಮನೆ ಕೂತಿದ್ರು ಚೆನ್ನ. ತಾನು ತಿಂದ ನಂತರ ಅವನಿಗೂ ಬೇರೊಂದು ಐಸ್ ಕ್ರೀಮ್ ತಂದು ತಾನೇ ತಿನ್ನಿಸಿದ್ಲು. ಅವನಿಗೂ ಆಶ್ಚರ್ಯ. ಲೇ ಮೈಕು, ಬಿರಿಯಾನಿ ತಿಂದು ಬ್ರೈನ್ ಏನಾದರೂ ಲೂಸ್ ಆಗೋಯ್ತಾ? ಏನೋ ಹೋಗ್ಲಿ ಪಾಪ, ಆವಾಗಲಿಂದ ನಾನು ತಿನ್ನೋದನ್ನೇ ಬಾಯಿ ಬಿಟ್ಕೊಂಡು ನೋಡ್ತಾ ಇದೆಯಲ್ಲ ಅಂತ ತಿನ್ಸೋಕೆ ಬಂದರೆ ನನ್ನನ್ನೇ ಲೂಸ್ ಅಂತೀಯಾ? ಐಸ್ ಕ್ರೀಮ್ ತೆಗೆದು ಮೂಗೆಲ್ಲ ಹಚ್ಚಿಬಿಟ್ಲು ಸಿಟ್ಟಿಗೆ. ಬೇಕಿತ್ತ ಮಗನೇ ನಿನಗೆ? ಹೆಂಗೋ ತಿನ್ನಿಸ್ತಿದ್ಲು, ಮುಚ್ಕೊಂಡು ತಿಂದಿದ್ರೆ ಏನಾಯ್ತಿತ್ತು ನಿನಗೆ? ತನಗೆ ತಾನೇ ಮೂಗೊರೆಸುತ್ತಾ ಗುಣಕೊಂಡಿದ್ದ. ರೀ ರೀ ಡಾಕ್ಟ್ರೇ, ಗೋಲ್ಗಪ್ಪ ಕಾಣಿಸ್ತಾ ಇದೆ, ನಿಲ್ಲು. ಲೇ ನಿಂದೇನು ಹೊಟ್ಟೆನೇ ಮಾರೈತಿ? ನಾಳೆ ಯಾವುದಕ್ಕೂ ನಮ್ಮ ಹಾಸ್ಪಿಟಲಲ್ಲಿ ಒಂದು ಬೆಡ್ ರಿಸರ್ವ್ ಮಾಡ್ತೀನಿ ನಿಂಗೆ. ಇವತ್ತಿಗಿಷ್ಟು ಸಾಕು, ನಡಿ. ಡಾಕ್ಟರ್, ಹುಡುಗಿಗೆ ಎಷ್ಟು ಹೊಟ್ಟೆ ತುಂಬಿದ್ರು ಗೋಲ್ಗಪ್ಪ ನೋಡಿದ ತಕ್ಷಣ ಹಸಿವಾಗುತ್ತೆ ಗೊತ್ತಾ ಡಾಕ್ಟ್ರೆ, ಪ್ಲೀಸ್. ಅವನ ಎಡಗೈ ಕೆರೆಯಲು ಶುರುಬಿಟ್ಲು. ಸುಮ್ಮನೆ ಕೂರ್ತೀಯೋ ಇಲ್ಲ ಕಾರಿಂದ ಕೆಳಗಡೆ ತಳ್ಳಿಬಿಡ್ಲೋ?
ಥೂ ಕಂಜೂಸ್ ನನ್ನ ಮಗ ಒಳಗೆ ಗೊಣಕೊಂಡು ಸುಮ್ಮನೆ ಕೂತ್ಬಿಟ್ಲು. ಅಕ್ಷಯ್, ಯಾಕಪ್ಪ ಇಷ್ಟೊತ್ತು ಮಾಡಿದ್ರಿ? ಹೋಗಿ ಬಟ್ಟೆ ಬದಲಾಯಿಸಿ ಬನ್ನಿ, ಅಡುಗೆ ರೆಡಿ ಆಗ್ತದೆ, ಊಟ ಮಾಡೋಣ ಎಂದು ಗಾಯತ್ರಿ ಅವರು ಹೇಳುತ್ತಿರಲು, ಅತ್ತೆ ಈಗ ಬಂದೆ ಎನ್ನುತ್ತಾ ಅಮೃತ ಮೆಟ್ಟಿಲೇರಿದ್ಲು. ಇವಳಿಗೆ ಏನಾದರೂ 2 ಹೊಟ್ಟೆ ಇದೆಯಾ ಮನದೊಳಗೆ ಅಂದ್ಕೊಂಡ ಅಕ್ಷಯ್. ಅಮೃತ ಹಿಂದೆ ಅಕ್ಷಯ್ ಅವಳನ್ನು ಗೋಳಾಡಿಸೋ ಸಲುವಾಗಿ ರೂಮ್ ಹೊಕ್ಕವ ಅವಳ ಹತ್ರ ಹೋಗತೊಡಗಿದ. ಅವಳು ಹಿಂದೆ ಹಿಂದೆ ಹೋದಂತೆ ಅವ ಮುಂದೆ ಹೋಗುತ್ತಲಿದ್ದ. ರೀ ಡಾಕ್ಟ್ರ್, ಯಾಕ್ರಿ ಹತ್ರ ಬರ್ತಿದ್ದೀರಿ? ಏ ಹಲೋ, ನಿಮ್ಮನ್ನೇ ಕೇಳ್ತಿರೋದು. ಹಿಂದೆ ಹೋಗುತ್ತಲೇ ಕೇಳಿದ್ಲು. ಮೋಹಕವಾಗಿ ನೋಡುತ್ತಲೇ ಮುಂದೆ ಹೋಗ್ತಿದ್ದೆನವ. ಇವನಿಗೆ ಯಾವ ದೇವ ಮೆಟ್ಕೊತ್ತು ಇಷ್ಟೊತ್ತು ಚೆನ್ನಾಗೇ ಇದ್ರಲ್ಲಪ್ಪ. ದೇವ ಏನಪ್ಪ ಮಾಡಲಿ ಮನದೊಳಗೆ ಯೋಚಿಸ್ತಾ ಸರಿಯಾಗಿ ಹೊಟ್ಟೆಗೆ ಒಂದು ಪಂಚ್ ಕೊಟ್ಟಿದ್ಲು. ಅಮ್ಮ ರಾಕ್ಷಸಿ, ಯಾಕೆ ಹೊಡೆದೆ? ನೀನು ಯಾಕಯ್ಯ ನನ್ನ ಹತ್ರ ಬರ್ತಾ ಇದ್ದದ್ದು? ಅದಾ ಬೆಳಗ್ಗೆ ನಾನೇ ಅಲ್ವಾ ಸೀರೆ ಉಡಿಸಿದ್ದು, ಅದಕ್ಕೆ ನಾನೇ ಬಿಚ್ಚುವ ಅಂತ ಬಂದಪ್ಪ. ಕಣ್ಣು ಹೊಡೆಯುತ್ತಾ ನೋಡ್ತಿದ್ದ. ಹಾಂ, ದೊಡ್ಡ ಕಣ್ಣು ಬಿಟ್ಟು ನುಂಗುವ ಹಾಗೆ ನೋಡಿದ್ಲು. ಹ್ಞೂ ಚಿನ್ನ, ನಾನೇ ಅಲ್ವಾ ಉಡಿಸಿದ್ದು, ನಾನೇ. ಬಿಚ್ಚಲಿಲ್ಲ ಅಂದರೆ ಸೀರೆ ಬೇಜಾರು ಮಾಡ್ಕೊಳಲ್ವಾ? ಯೋ ನಿಂಗೇನು ಮಾನ ಮರ್ಯಾದೆ ಏನಾದರೂ ಇದೆಯಾ ಇಲ್ವಾ? ಅಯ್ಯೋ, ನಾನೇನು ಪಕ್ಕದ ಮನೆಯವಳು ಸೀರೆ ಬಿಚ್ಚು ಕೊಡೋಕೆ ಹೋಗಿದ್ದೀನಾ? ನೋಡು, ಸುಮ್ಮನೆ ಹೊರಗೋದ್ರೆ ಸರಿ, ಇಲ್ದಿದ್ರೆ ಕೊಲೆ ಆಗ್ತೀಯಾ? ಹೌದಾ, ಕೊಲೆ ಮಾಡ್ತೀಯಾ? ಮಾಡು ನೋಡೋಣ. ನೋಡು, ನಾನಿವಾಗ ಅತ್ತೇನು ಕೂಗ್ತೀನಿ ಅಷ್ಟೇ. ಕೂಗು ಅತ್ತೇ. ಕಣ್ಣು ಮುಚ್ಚಿ ಜೋರಾಗಿ ಕೂಗಲು ಶುರು ಮಾಡಿದ್ಲು. ಯಾಕಮ್ಮ, ಏನಾಯಿತು ಎನ್ನುತ್ತಾ ಒಳ ಬಂದಿದ್ದರು ಗಾಯತ್ರಿಯವರು. ಅವಳು ಕಣ್ಬಿಟ್ಟಾಗ ಅಕ್ಷಯ್ ಇಲ್ಲತ್ತು ಕಂಡು ಪೆಚ್ಚಾಗಿದ್ಲು. ಅದು ಅತ್ತೆ, ಹಲ್ಲಿ ಇತ್ತು, ಅದಕ್ಕೆ ಭಯ ಆಯಿತು ಅಷ್ಟೇ. ತಡವರಿಸುತ್ತಲೇ ನೋಡಿದ್ಲು. ಹುಚ್ಚು ಹುಡುಗಿ, ಬೇಗ ಬಾ ಎನ್ನುತ್ತಾ ಕೆಳ ನಡೆದ್ರು ಗಾಯತ್ರಿ. ಇವ ಇಲ್ಲೋದ ಡಬ್ಬ ನನ್ನ ಮಗ. ಸುತ್ತಲೂ ಹುಡುಕಿ ರೂಮ್ ಡೋರ್ ಲಾಕ್ ಮಾಡಿ ಬಟ್ಟೆ ಬದಲಿಸಿ ಕೆಳ ನಡೆದ್ಲು. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.